ಹಾಯ್ ಫ್ರೆಂಡ್, ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇತ್ತು. ಇವ್ರ ಹೆಸರು ಶಿವಣ್ಣ ಸರ್ ಅಂತೇಳಿ. ಇವರೇ ಈ ಸ್ಕೂಲ್ ನಡೆಸ್ತಿರೋದು. ಇವರು ಆ್ಯಕ್ಚುಲಿ ಬಂದು ರೈತರು. ಇವರು ತುಂಬ ಚೆನ್ನಾಗಿ ಇನಾಗ್ರೇಷನ್ ಎಲ್ಲ ಮಾಡಿದ್ರು. ರೈತರಾಗಿರೋದ್ರಿಂದ ಎಲ್ಲ ರೈತರ ಕಾನ್ಸೆಪ್ಟಲ್ಲೇ ಮಾಡಿದರು. ನಂಗೆ ತುಂಬ ಇಷ್ಟ ಆಯಿತು ಎಲ್ಲ. ಒಬ್ಬರು ರೈತರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಹೆಮ್ಮೆ ಪಡಬೇಕು ನಾವು. ರೈತರು ಮಕ್ಕಳು ಬೆಳಿಬೇಕಲ್ವಾ. ರೈತರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಅಂದಮೇಲೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಂಗೆ ತುಂಬ ಇಷ್ಟ ಆಯಿತು ಇವರು ಮಾಡಿದ ಥೀಮ್ಸು. ಮತ್ತು ಅಲ್ಲಿಂದ ಬಂದು ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ತೊಗೊಬಂದಿದ್ರು. ಎಲ್ಲದು ನೋಡಿದೆ. ನಂಗೆ ಹೂವು ತುಂಬ ಇಷ್ಟ ಆಯಿತು. ಫ್ರೆಶ್ ಆಗಿತ್ತು, ಅದಕ್ಕೆ ಹೂವು ತೊಗೊಂಡೆ. ಬರೀ 20 ರೂಪೀಸ್ ಅಷ್ಟೇ. ತುಂಬ ಚೆನ್ನಾಗಿತ್ತು ಹೂವು. ಅಲ್ಲಿಂದ ಬಂದು ನೆಕ್ಸ್ಟು ಪೈನಾಪಲ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು ಪೈನಾಪಲ್ಲು. ಒಂದು ಬೌಲ್ 20 ರೂಪೀಸ್ ಹೇಳಿದ್ರು, ತೊಗೊಂಡೆ. ನನ್ನ ಮಗನ ಹತ್ರ ಬಂದೆ. ಅಲ್ಲಿ ಅವ್ನು ಜೋಳದ ರೊಟ್ಟಿ ಕೇಳ್ದ. ಅಷ್ಟರೊಳಗೆ ಜೋಳದ ರೊಟ್ಟಿ ತೊಗೊಂಡೋಣ ಅಂತ ಬಂದೆ. ನಾನು ಮನೇಲಿ ಇವತ್ತು ಗಾರ್ಲಿಕ್ ಪಾಪ್ ಮಾಡಿಕೊಟ್ಟಿದ್ದೆ. ಎಲ್ಲ ಖಾಲಿ ಆಗಿತ್ತು ಆಲ್ರೆಡಿ ನಾನು ಹೋಗೋಷ್ಟ್ರೊಳಗಡೆನೇ. ನೆಕ್ಸ್ಟ್ ಇಬ್ಬರು ದುಡ್ಡಿಗೆ ಕಚ್ಚಾಡ್ತಿದ್ರು, ನಂದು ನಿಂದು ಅಂತ. ಇವರಿಬ್ಬರು ನನ್ನ ಮಕ್ಕಳು. ಅಲ್ಲಿಂದ ಅವ್ರಿಗೆ ಬಾಯ್ ಹೇಳಿ ನಾನು ಕೆಲಸ ಕೊಟ್ಟೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.